ಯಲಹಂಕದಲ್ಲಿ 7 ಜನರ ಮೇಲೆ ಹುಚ್ಚುನಾಯಿ ಏಕಾಏಕಿ ದಾಳಿ ಮಾಡಿದೆ. 7 ಜನರಲ್ಲಿ 2 ಯುವಕರಿಗೆ ಗಂಭೀರವಾಗಿ ಗಾಯವಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೆಂಪೇಗೌಡ ಸರ್ಕಲ್ ಕೊಂಡಪ್ಪ ಲೇಔಟ್ ಭಾಗದಲ್ಲಿ ಈ ಅಟ್ಯಾಕ್ ನಡೆದಿದೆ. ನಿನ್ನೆ ಸಂಜೆ ಏಕಾಏಕಿ ದಾಳಿ ಮಾಡಿದ್ದಾವೆ ಹುಚ್ಚುನಾಯಿಗಳು. ಹುಚ್ಚುನಾಯಿ ದಾಳಿಯಿಂದ ಯಲಹಂಕ ಭಾಗದ ಜನ ಭಯಭೀತಿಗೊಂಡಿದ್ದಾರೆ. ಕೆಂಪೇಗೌಡ ಸರ್ಕಲ್ ಕೊಂಡಪ್ಪ ಲೇಔಟ್ ಸೇರಿದಂತೆ ಇತರೆ ಭಾಗಗಳಲ್ಲಿ ಹುಚ್ಚುನಾಯಿಗಳ ಕಾಟ ಜಾಸ್ತಿ ಆಗಿದೆ. ಈ ಕಾರಣದಿಂದಾಗಿ ಇಂಥ ನಾಯಿಗಳನ್ನು ಸೆರೆ ಹಿಡಿಯಬೇಕು, ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಹುಚ್ಚುನಾಯಿಗಳ ಹಾವಳಿಯಿಂದ ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡಿರುವಂಥ ಜನ ಇದೀಗ ಆಸ್ಪತ್ರೆಗೆ ಬಂದಿದ್ದಾರೆ, ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ಹುಚ್ಚುನಾಯಿ ಹಾವಳಿಯ ತಪ್ಪಿಸಬೇಕು ಅಂತ ಹೇಳಿ ಜನ ಆಗ್ರಹ ಮಾಡ್ತಾ ಇದ್ದಾರೆ. ಎಲ್ಲಿ ಮನೆ ಕಂದ ಎಷ್ಟೊತ್ತಿಗೆ ಆಯ್ತಪ್ಪಿ ಅದು ಕಚ್ಚಿದ್ದು? ಕೊಂಡಪ್ಪಲೆ ಹೋಟೆಲ್ಲೇ. ಅದು ಏನು ನಾಯಿ, ಗಂಡಾಯಿನ ಹೆಣ್ಣಾಯಿನ? ಅದು ಗೊತ್ತಾಗ್ಲಿಲ್ಲ. ಸ್ವಲ್ಪ ಈ ಕಡೆ ಬಾ. ಹಂಗೆ ಎಲ್ಲಿ ಮನೆ ಕಂದ? ಕೊಂಡಪ್ಪಲ ಇದೆಲ್ಲ ಅಲ್ವಾ? ಹೌದು ಸರ್. ಇಲ್ಲೂ ಸರಿಯಾಗಿ ಒಳಗೆ ಇಲ್ಲ 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 ಇಲ್ಲ. ಒಂದೇ ನಾಯಿನ ಅಥವಾ ಒಂದೇ ನಾಯಿನೇ? ಒಂದೇ ನಾಯಿ. ಇಷ್ಟು ಜನಕ್ಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ನೀಡ್ತಾರೆ. ಸುರೇಶ್ ಬಾಬು, ಬೆಂಗಳೂರು ನಗರದ ಯಲಹಂಕ ಭಾಗದಲ್ಲಿ ಈ ರೀತಿ ಆದರೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಹೇಗೆ? ಇದಕ್ಕೆ ಪರಿಹಾರದ ರೂಪದಲ್ಲಿ ಏನಾದರೂ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ? ಏನು ಕತೆ? ದಶರಥ್, ನಿನ್ನೆ ಸಂಜೆ 4:15 6 ಗಂಟೆ ಸುಮಾರಿಗೆ ಆಗಿರ್ತಕ್ಕಂತಹ ನಾಯಿ ದಾಳಿ ಹುಚ್ಚುನಾಯಿ ಅಂತೇಳಿ ಹೇಳಲಾಗ್ತಾ ಇದೆ ಅಂತೇಳಿ ಕಚ್ಚಿಸ್ಕೊಂಡಂತಹ ಬಾಲಕರು ಹೇಳ್ತಾ ಇರ್ತಕ್ಕಂಥ ಮಾತು. 3 ಜನ ಬಾಲಕರು, ಅದರಲ್ಲಿ ಒಬ್ಬ ಬಾಲಕ ತುಂಬಾ ರಕ್ತಸ್ರಾವದಿಂದ ನರಳಾಡ್ತಾ ಇರ್ತಕ್ಕಂಥದ್ದು, ಟ್ರೀಟ್ಮೆಂಟ್ ಕೊಡ್ತಾ ಇರ್ತಕ್ಕಂಥ ಕೇಳಿಸ್ಕೊಂಡ್ರೆ ಆ ಬಾಲಕನ ಅರಚಾಟ, ನೋವು ತುಂಬಾ ಬಾಧೆ ಆಗುತ್ತೆ. ಚಿಕ್ಕ ಚಿಕ್ಕ ಮಕ್ಕಳು ಅಂದ್ರೆ ಒಬ್ಬ ಬಾಲಕ ಸುಮಾರು 6 ರಿಂದ 7 ವರ್ಷ ಬಾಲಕ ಆದ್ರೆ ಇನ್ನೊಬ್ಬ ಒಂದು 10-11 ವರ್ಷದ ಬಾಲಕ, ಎಲ್ಲ ಮಿಡ್ಲ್ ಸ್ಕೂಲ್ ಮತ್ತು ಹೈಸ್ಕೂಲ್ ಓದ್ತಾ ಇರ್ತಕ್ಕಂಥ ಬಾಲಕರು. 2 ಬಾಲಕರು, 2 ಬಾಲಕಿಯರಿಗೆ ಮತ್ತು 2 ಯುವಕರಿಗೆ ಮತ್ತೊಬ್ಬ ಯುವತಿಗೆ, ಒಟ್ಟು 7 ಜನರಿಗೆ ಕಚ್ಚಿರ್ತಕ್ಕಂತಹ ನಾಯಿ 4:15 ರಿಂದ 6:30 ಸುಮಾರಿಗೆ ಯಲಹಂಕದ ಕೆಂಪೇಗೌಡ ಸರ್ಕಲ್ ನಿಂದ ಕೊಂಡಪ್ಪ ಲೇಔಟ್ ವರೆಗೂ ಕಚ್ಕೊಂಡು ನಿರಂತರವಾಗಿ ಹೋಗಿರ್ತಕ್ಕಂಥದ್ದು. ಅದರಲ್ಲಿ ಒಬ್ಬ ಮಣಿಪುರದ ಯುವಕನೂ ಸಹ ವಿಜಯ್ ಭಾಸ್ಕರ್ ಅಂತೇಳಿ, ಆತ ಕೆಲಸ ಮುಗಿಸ್ಕೊಂಡು ಮನೆಗೆ ದಿನಸಿಗಳನ್ನ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ಗೆ ಬರ್ತಾ ಇರೋ ಸಂದರ್ಭದಲ್ಲಿ ಬಂದು ಕಚ್ಚಿರುವಂತದ್ದು. ಬಂದಿದೆ, ಕಚ್ಚಿದೆ, ಹೋಗಿದೆ. ಅಂದ್ರೆ ಅದೊಂದು ಹುಚ್ಚುನಾಯಿ ಅಂತೇಳಿ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಸಹ ಏನು ನಾಯಿ ದಾಳಿಗೆ ಒಳಗಾಗಿರ್ತಕ್ಕಂಥವ್ರು ಟ್ರೀಟ್ಮೆಂಟ್ ಬಂದಾಗ ತುಂಬಾ ಕಾಳಜಿ ವಹಿಸಿ ಮುತುವರ್ಜಿಯಿಂದ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ತಗೊಂಡು ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸ ಆಗಿದೆ. ಆ ನಾಯಿ ಎಲ್ಲಿಗ ಕೊಂಡಪ್ಪ ಲೇಔಟ್ ಮತ್ತು ಕಾಮಾಕ್ಷಮ್ಮ ಲೇಔಟ್ ಕಡೆ ಹೋಯ್ತು ಅಂತೇಳಿ ಹೇಳಲಾಗ್ತಾ ಇದೆ. ಆ ನಾಯಿನ ಸಂಬಂಧಪಟ್ಟ ಬೀದಿ ನಾಯಿ ಹಿಡ್ತಕ್ಕಂತ BBMP ಸಿಬ್ಬಂದಿ ಅದನ್ನ ಹಿಡಿದು ಅದಕ್ಕೆ ಚಿಕಿತ್ಸೆ ಕೊಡುವಂತದ್ದು ಅಥವಾ ಮುಂದಿನ ಏನ್ ಕ್ರಮ ಜರುಗಿಸ್ಬೇಕು. ಇಲ್ಲದೆ ಹೋದ್ರೆ ಅದು ನಿರಂತರವಾಗಿ ದಾಳಿ ಮಾಡುತ್ತೆ ಅಂತ ಆತಂಕವನ್ನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಮಕ್ಕಳು ಶಾಲೆ ಮುಗಿಸ್ಕೊಂಡು, ಒಂದು 9ನೇ ಕ್ಲಾಸ್ ವಿದ್ಯಾರ್ಥಿನಿ ಶಾಲೆ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೆ, ಈ ಏಕಾಏಕಿ ಬಂದು ನನ್ ಕಚ್ಚಿಬಿಡ್ತು ಅಂತೇಳಿ ಆ ಮಗು ಹೇಳ್ತಾಳೆ, ನೋವನ್ನು ತೋಡ್ಕೊಳ್ತಾಳೆ. ಆಮೇಲೆ ತುಂಬಾ 7-8 ವರ್ಷದ ಒಬ್ಬ ಬಾಲಕ, ಆತ ಕಚ್ಚಿಸ್ಕೊಂಡಾಗ ಅವನ ನೋವನ್ನ, ಚೀರಾಟವನ್ನ ಎಲ್ಲ ಕೇಳ್ಕೊಂಡು ಆಸ್ಪತ್ರೆಯಲ್ಲಿ ಇದ್ದ ಅಷ್ಟು ಜನ ಏನು ಆ ನಾಯಿ ಕಚ್ಚಿಸ್ಕೊಂಡು ಟ್ರೀಟ್ಮೆಂಟ್ಗೆ ಬಂದಂತ ಎಲ್ಲರೂ ಸಹ ಅಳ್ತಾ ಇರ್ತಕ್ಕಂಥ ವಿದ್ಯಮಾನ
ತುಂಬಾ ನೋವಾಗಿ ಕಾಡ್ತಕ್ಕಂತ ವಿಷಯ. ಈ ನಿಟ್ಟಿನಲ್ಲಿ BBMP ಅಂದ್ರೆ ವಾರ್ಡ್ ನಂಬರ್ 2 ಮತ್ತು ವಾರ್ಡ್ ನಂಬರ್ 1ಗೆ ಬರ್ತಕ್ಕಂಥ ಪ್ರದೇಶ ಅದು. ಯಲಹಂಕ, ಕೆಂಪೇಗೌಡ ಸರ್ಕಲ್, ಯಲಹಂಕ ಓಲ್ಡ್ ಟೌನ್, ಬಸ್ ಸ್ಟ್ಯಾಂಡ್ ಮತ್ತು ಕಾಮಾಕ್ಷಮ್ಮ ಲೇಔಟ್, ಅದೆಲ್ಲ ಕೊಂಡಪ್ಪ ಲೇಔಟ್. ಈ ನಿಟ್ಟಿನಲ್ಲಿ BBMP ಅಧಿಕಾರಿಗಳು ಹೆಚ್ಚು ಗಮನ ಕೊಡಬೇಕಿದೆ. ಮತ್ತು ಆ ಉಚ್ಚನಾಯಿಗಿಂತ ಕೊಂಡಪ್ಪ ಲೇಔಟ್, ಕಾಮಾಕ್ಷಮ್ಮ ಲೇಔಟ್, ಓಲ್ಡ್ ಟೌನ್ ಅಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಆ ಬೀದಿ ನಾಯಿಗಳನ್ನ ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡ್ತಕ್ಕಂಥದ್ದು ಅಥವಾ ಸಂತಾನಹರಣ ಮಾಡ್ತಕ್ಕಂಥದ್ದು ಮಾಡ್ಲೇಬೇಕು. ಇಲ್ಲದೆ ಹೋದ್ರೆ ಈ ರೀತಿಯ ದಾಳಿ ಏನಾದ್ರೂ ಮತ್ತೆ ರಿಪೀಟ್ ಆದ್ರೆ ಜನರು ತೀವ್ರವಾಗಿ ತೊಂದರೆಗೆ ಒಳಗಾಗಬೇಕಾಗುತ್ತೆ ಮತ್ತು ತೀವ್ರವಾಗಿ ಮುಜುಗರಕ್ಕೆ ಮತ್ತು ಅವಮಾನಕ್ಕೂ ಸಹ ಒಳಗಾಗಬೇಕಾಗುತ್ತೆ. ನಾಯಿಯಿಂದ ಕಚ್ಚಿಕೊಂಡು ಬಂದ ಅಂತೇಳಿ, ಅದು ಬೇರೆ ಉಚ್ಚನಾಯಿ ಕಚ್ಚಿರೋದ್ರಿಂದ ಅದ್ರ ತೀವ್ರತೆ ಏನಾಗುತ್ತೆ, ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರರು? ಈ ನಿಟ್ಟಿನಲ್ಲಿ ಇನ್ನು BBMP ತಲೆ ಕೆಡಿಸ್ಕೊಳ್ಬೇಕಿದೆ. ಮತ್ತು ಯಲಹಂಕ ಸರ್ಕಾರಿ ಆಸ್ಪತ್ರೆ ವೈದ್ಯರ ಟ್ರೀಟ್ಮೆಂಟ್ಗೆ ಸಾರ್ವಜನಿಕರಿಂದಲೂ ಸಹ ಮೆಚ್ಚುಗೆ ವ್ಯಕ್ತವಾಗಿದ್ದು, ಬಂದು ಕೂಡಲೇ ನಮ್ಮನ್ನ ಆರೈಕೆ ಮಾಡಿ ಟ್ರೀಟ್ಮೆಂಟ್ ಮಾಡಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ತಗೊಂಡು ಏನೋ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಹೇಳ್ತಕ್ಕಂಥ ಮಾತು, ಬೀದಿ ನಾಯಿ ಕಚ್ಚಿದ ಕೂಡಲೇ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿ ಕೊಟ್ರು ಮತ್ತು ಉಚ್ಚನಾಯಿ ಆಗಿರೋದ್ರಿಂದ ಅದರ ತೀವ್ರತೆ ಯಾವಾಗ ಮಾತ್ರೆಗಳು ತೆಗೆದುಕೊಳ್ಬೇಕು, ಔಷಧಿ ತಗೋಬೇಕು ಮತ್ತು ಆಸ್ಪತ್ರೆಗೆ ಹೇಗೆ ಹೋಗಬೇಕು, ಆ ಪ್ರಿಸ್ಕ್ರಿಪ್ಷನ್ ಮತ್ತು ಹೇಳಿರ್ತಕ್ಕಂಥ ವಿಧಾನದ ಬಗ್ಗೆ ತುಂಬಾ ಮೆಚ್ಚುಗೆನೂ ಸಹ ವ್ಯಕ್ತವಾಗಿದೆ ಸರ್ಕಾರಿ ಆಸ್ಪತ್ರೆಯ ಟ್ರೀಟ್ಮೆಂಟ್ ಬಗ್ಗೆ. ಹಾಗೇನೆ ಭಯನೂ ಇದೆ, ಮತ್ತೆ ಈ ನಾಯಿ ಎಲ್ಲಿ ಕಾಣಿಸ್ಕೊಳ್ಳುತ್ತೋ, ಮತ್ತೆ ಎಲ್ಲಿ ಕಚ್ಚುತ್ತೋ ಅಂತಕ್ಕಂಥ ಆತಂಕ ಇರೋದ್ರಿಂದ ಜನರಲ್ಲಿ ಆ ಭಯನ ದೂರ ಮಾಡಬೇಕು ಅಂದ್ರೆ BBMP ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿದೆ. ದಶರಥ್, ಥ್ಯಾಂಕ್ ಯು ಸುರೇಶ್ ಬಾಬು ನಿಮ್ಮೆಲ್ಲ ಮಾಹಿತಿಗೆ. ಅದ್ ಕಡೆ ನಮ್ಮ ಹುಡುಗನ್ ಮಾತ್ರ 6 ಗಂಟೆ 6:30 ಆಗಿತ್ತು. ಆವಾಗ ಕಚ್ಬಿಟ್ಟು ಓಡೋಗಿದೆ. ಕಚ್ಚಿದೆ ಗೊತ್ತಿಲ್ಲ ಸರ್, ಇಲ್ಲಿ ಬಂದ್ಮೇಲೆ ನಮ್ಗೆ ಗೊತ್ತಾಯ್ತು. ಎಷ್ಟು ಜನಕ್ಕೆ ಕಚ್ಚಿದೆ ಅಂತ? 7 ಜನಕ್ಕೆ ಕಚ್ಚಿದೆ ಅಂತ. ಬೀದಿ ನಾಯಿನ ಉಚ್ಚನಾಯಿನ? ಅದು ಗೊತ್ತಿಲ್ಲ ಸರ್, ಅದು ಹೊಸ ನಾಯಿ, ನಮ್ ಬೀದಿದಲ್ಲ ಅದು. ಬೇರೆ ಕಡೆಯಿಂದ ಬಂದು ಕಚ್ಚಿರೋದು. ನಮ್ಮ ಹೆಸರು ಚಂದ್ರಮ್ಮ ಅಂತ. ಅದ್ ಕಡೆ वो 4 बजे जब हम दीमार से उतरा ना, बस स्टॉप पे जब उतरा वो कुत्ते कुट गया और काट किया। हाँ कहाँ यहाँ ट्रीटमेंट मिला है क्या? हाँ ट्रीटमेंट यहाँ पे हॉस्पिटल पे जब भागे आया और यहाँ पे वैक्सीन वगैरह लगाया और सब ठीक है। इंजेक्शन डाला क्या? हाँ इंजेक्शन था। नाम तुम्हारा? मेरा नाम विद्यासागर मैब्रम। विद्यासागर मणिपुर से। मणिपुर से। हाँ थैंक यू। हाँ वो 4 बजे जब हम दीमार से उतरा ना, बस ಸ್ಕೂಲಿಂದ ಬರ್ತಿದ್ರ 5 ಗಂಟೆಗೆ. ಎಲ್ಲಿ? ರೈಲ್ವೆ ಸ್ಟೇಷನ್. ನಾನು ನೋಡ್ಕೊಂಡು ಹೇಳಲಿ. ರೈಲ್ವೆ ಸ್ಟೇಷನ್ ಹತ್ರ. ಓಕೆ. ಎಷ್ಟು ಜನಕ್ಕೆ ಈ ಥರ ಕಚ್ಚಿದೆ? ಒಂದು 7 ಜನಕ್ಕೆ ಕಚ್ಚಿದೆ. ಈಗ ಗೌರ್ಮೆಂಟ್ ಆಸ್ಪತ್ರೆಲೆಲ್ಲ ಬಂದು ಟ್ರೀಟ್ಮೆಂಟ್ ತಗೊಂಡ್ರಾ? ಇಂಜೆಕ್ಷನ್ ಹಾಕಿದ್ರಾ? ನೋವಾಗ್ತಾ ಇದೆಯಾ? ಸ್ಕೂಲಿಂದ ಬರ್ತಿದ್ರ 5 ಗಂಟೆಗೆ. ಎಲ್ಲಿ? ರೈಲ್ವೆ ಸ್ಟೇಷನ್. ನಾನು ನೋಡ್ಕೊಂಡು ಹೇಳಲಿ. ರೈಲ್ವೆ ಸ್ಟೇಷನ್ ಹತ್ರ. ಓಕೆ. ಎಷ್ಟು ಜನಕ್ಕೆ ಈ ಥರ ಕಚ್ಚಿದೆ? ಒಂದು 7 ಜನಕ್ಕೆ ಕಚ್ಚಿದೆ. ಈಗ ಗೌರ್ಮೆಂಟ್ ಆಸ್ಪತ್ರೆಲೆಲ್ಲ ಬಂದು ಟ್ರೀಟ್ಮೆಂಟ್ ತಗೊಂಡ್ರಾ? ಇಂಜೆಕ್ಷನ್ ಹಾಕಿದ್ರಾ? ನೋವಾಗ್ತಾ ಇದೆಯಾ? ಸ್ಕೂಲಿಂದ ಬರ್ತಿದ್ರ 5 ಗಂಟೆಗೆ. ಎಲ್ಲಿ? ರೈಲ್ವೆ ಸ್ಟೇಷನ್. ನಾನು ನೋಡ್ಕೊಂಡು ಹೇಳಲಿ. ರೈಲ್ವೆ ಸ್ಟೇಷನ್.